ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಸ್ಟಾರ್ಟ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎಂದಿನಂತೆ 8ನೇ ನಂಬರ್ಸ್ ಇಸ್ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. 8 ಮತ್ತು ನಿನ್ನೆ ಆಗಿರೋ ಡೇಟ್ ಎರಡೂ ಕೂಡ ಅನಾಹುತ ಆಗುತ್ತೆ, ತುಂಬ ಕೇರ್ಫುಲ್ ಇರೋದು. ಇವತ್ತು 26ನೇ ತಾರೀಕು ಅಮೇರಿಕ ಟ್ರಂಪ್ಗೆ ಶೂಟ್ ಮಾಡಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ನಾನು ಹೇಳಿದ ಮಾತು ನಿಜ ಆಗಿದೆ. ಮತ್ತು ಯಾವುದೋ ಒಂದು ಮಠದ್ದು ಗುರುಗಳದು ಒಂದು ಅವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ದಾರೆ, ಅದೊಂದು ಕಿರಿಕ್ ನಡೀತಾ ಇದೆ. ಈ ಥರ ಸಾಕಷ್ಟು ನಡೀತಾ ಇದ್ದಾವೆ. ನಿನ್ನೆ ಕೂಡ ಕ್ರಿಕೆಟ್ ಪ್ಲೇಯರ್ ಕೂಡ ತುಂಬ ಜನ ಕ್ಯಾಚ್ ಬಿಟ್ಟಿರೋದು ಇತಿಹಾಸದಲ್ಲಿ ಇದು ಫಸ್ಟ್ ಟೈಮ್. ಒಂಥರ ಫಿಕ್ಸಿಂಗ್ ಥರ ಆಗೋಗ್ಬಿಟ್ಟಿದೆ ಮ್ಯಾಚ್. ಅದನ್ನು ಕ್ಯಾಚ್ಗಳೆಲ್ಲ ಬಿಟ್ಟಿರೋದು ಮತ್ತು ಬಿದ್ದು ಸ್ಟೇಡಿಯಂ ಒಳಗಡೆಗೆ ಆಂಬುಲೆನ್ಸ್ ಬಂದು ಅವ್ರನ್ನ ಕರ್ಕೋಯ್ತು. ಇದೆಲ್ಲವೂ ಕೂಡ ಈ ಘಟನೆಗಳು ಆರ್ಯವರ್ಧನ್ ಹೇಳ್ದಂಗೆ ಈ ಪ್ರಪಂಚ ನಡೀತೈತೆ. ಇಲ್ಲ ನಡೀತೈತೆ ಅಂತ ಆರ್ಯವರ್ಧನ್ ಹೇಳ್ತಾನೋ ಅಭಿಮಾನಿ ದೇವ್ರಿಗೆ ಗೊತ್ತು. ಏನಂತಾರೆ ಮೇಡಮ್, ನಾವು ಹೇಳಿ ಡೇಟಲ್ಲಿ ಆಗುತ್ತಲ್ಲ, ಒಂದೊಂದ್ಸರಿ ಆಶ್ಚರ್ಯ ಅನ್ಸುತ್ತೆ ಗುರುಜಿ. ಒಂದೊಂದ್ಸರಿ ಅಲ್ಲ, ಯಾವಾಗಲೂ ಆಶ್ಚರ್ಯ ಆಗ್ಬೇಕು ನಮಗೆ. ಆಶ್ಚರ್ಯ, ಖಂಡಿತ ಆಶ್ಚರ್ಯ ಅನ್ಸುತ್ತೆ. ಹೇಗೆ ಅದು ಆ ಡೇಟ್ ಅಲ್ಲೇ ನೀವು ಹೇಳ್ದ ಹಾಗೆ ಆ ಡೇಟ್ ಡೇಂಜರ್ ಅಂದಾಗ್ಲೇ ಇದೊಂಥರ ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಟ್ರಂಪ್ ಅವರಿಗೆ ದಾಳಿ ನಡೆಸ್ತಾರೆ ಅಂತ ಅಂದ್ರೆ ಅಷ್ಟು ಸೆಕ್ಯೂರಿಟಿ ಇರೋ ಮಧ್ಯೆ ಕೂಡ ಒಂಥರ ಆ ಡೇಟ್ ಬ್ಯಾಡ್ ಆಗಿರೋಕೆ ಆ ರೀತಿ ಆಗಿದ್ಯಾ ಅನ್ನೋದು ಕೂಡ ಅನ್ಸುತ್ತೆ. ಹೌದು ಮೇಡಮ್. ನೋಡಿ ಮೇಡಮ್, ನಾನು ಹೇಳ್ತಾ ಇದ್ದೆ 8 ಸರಿಲ್ಲ ಅಂತ. ಅದೇ ಥರ ನೀವು ನೋಡಿರ್ಬೋದು, ನೆಕ್ಸ್ಟ್ ನರೇಂದ್ರ ಮೋದಿಗೂ ಕೂಡ ಥ್ರೆಡ್ ಇರುತ್ತೆ. ಅವರು ಕೂಡ ನರೇಂದ್ರ ಮೋದಿ, ಅಮೇರಿಕ ಟ್ರಂಪ್ ಇಬ್ಬರು ಕೂಡ ವೃಶ್ಚಿಕ ರಾಶಿ. ಇವರು ಜ್ಯೇಷ್ಠ ನಕ್ಷತ್ರ, ಅವ್ರು ಅನುರಾಧ ನಕ್ಷತ್ರ. ನಾನು 8 ನಂಬರ್ ಸರಿಲ್ಲ ಅಂತ ಹೇಳಿದ್ದೆ. ನೋಡಿ, ಯಶ್ ಅವರು ನೀವು ಕೇಳಿದ್ದೀರಾ, 10 ಜನಕ್ಕೆ ಹೊಡೆದು ಡಾನ್ ಆದವನಲ್ಲ ಅಂತ ಹೇಳ್ತಾರೆ ಅವ್ರು KGF ಅಲ್ಲಿ. ಆದರೆ ನಾನು 10 ಜನಕ್ಕೆ ಹೇಳಿ ಜ್ಯೋತಿಷನ ಡಾನ್ ಅಂತ ಹೇಳ್ತಾರೆ. ಆದರೆ ನಾನು ಆ ಥರ ಅಲ್ಲ. ನಾನು ಅವ್ರು ವರ್ಲ್ಡಿಗೆ ಹೇಳ್ತೀನಿ, ನಾನು ವರ್ಲ್ಡಿಗೆ ಹೇಳಿದ್ದೆಲ್ಲ ನಡೀತಿದ್ದೆ. ಆದರೆ ಈ ವರ್ಷ ನಾನು ಇದೇ ಗ್ಯಾರಂಟಿಲಿ ಹೊಸ ವರ್ಷ ದಿವಸ ಪ್ರೆಡಿಕ್ಷನ್ ಮಾಡಿದೆ. ವಾರ ಆಗುತ್ತೆ, ಸಿಲಿಂಡರ್ಗಳು ಬಸ್ಟ್ ಆಗುತ್ತೆ, ಕಷ್ಟ ಆಗುತ್ತೆ, ಪ್ಲೇಟ್ ಹೊಡ್ಕೊತಾರೆ, ಅನಾಹುತ ಆಗುತ್ತೆ ಅಂತ. ನೋಡಿ, ಮೊನ್ನೆ 19ನೇ ತಾರೀಕು ಈ ವರ್ಷದ ಡೇಂಜರ್ ನಂಬರ್ಸ್ ಮೇಡಮ್ 1, 6, 8 ಹೇಳಿದ್ದೀನಿ. ಈ ವರ್ಷದ ಡೇಂಜರ್ ನಂಬರ್ 1, 6. ಮೊನ್ನೆ 19ನೇ ತಾರೀಕು ಒಂದು ಫ್ಲೈಟ್ ನಮ್ಮ ಹುಬ್ಳಿಗೆ ಹೋಗೋಂಥ ಫ್ಲೈಟ್ 4 ಅವರ್ ಲೇಟಾಗಿ ಇಳೀತು. ಭಾಳ ವಿಶೇಷ, ನೀವು ಅರ್ಥ ಮಾಡ್ಕೊಳ್ಳಿ. 6 ಸರಿಲ್ಲ ಅಂತ ನಾನು ಹೇಳಿದೆ. ನಮ್ಮ ಇಡೀ ವರ್ಲ್ಡ್ಗೆ ಫೇಮಸ್ ಬೂಮ್ರಾ, ಇಡೀ ವರ್ಲ್ಡ್ಗೆ ಟಾಪ್ ಬೌಲರು, 5 ಮ್ಯಾಚ್ ಆಡಿ IPL 1 ವಿಕೆಟ್ ಎತ್ತಿರಲ್ಲ, 1 ವಿಕೆಟು ಬಿದ್ದಿಲ್ಲ. ಅವರು ಕೂಡ 6ನೇ ತಾರೀಕು ಬರ್ತ್ ನಂಬರು. ಅದೇ ಥರ ಸಿಂಹರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ನೋಡಿ, ಧೋನಿ ಸಿಂಹರಾಶಿ ಇನ್ನೂ ಕೂಡ 1 ಮ್ಯಾಚ್ ಆಡಿಲ್ಲ. ಮುಂಬೈ ಸಿಂಹರಾಶಿ ಇನ್ನೂ ಮ್ಯಾಕ್ ಬಂದಿಲ್ಲ. ಇದು ವೈಬ್ರೇಷನ್ ಸಿಂಹರಾಶಿಗೆ. ತಮಿಳ್ನಾಡು ಅಂದರೆ ಸಿಂಹರಾಶಿ ಬರುತ್ತೆ, TN ಅಕ್ಷರ. ಅಲ್ಲಿ ದಿಕ್ಕಾದಿವಾಳಿ ಆಯ್ತು ರಾಜಕೀಯ ಈ ಸರಿ. ರಾಜಕಾರಣಿ ಈ ಸರಿ ಅಂತೂ ದಿಕ್ಕಾದಿವಾಳಿ ಆಗಿದ್ದಾರೆ. ಅಲ್ಲಿ ಏನಪ್ಪ ಗೊತ್ತಿಲ್ಲ. ನೋಡಿ, ADMK ಅಂದರೆ K ಎಂಡ್ ಆಗುತ್ತೆ, DMK ಅಂದರೆ K ಎಂಡ್ ಆಗುತ್ತೆ, ಇದು TVK ಅಂದರೆ ಎಂಡ್ ಆಗುತ್ತೆ, ಈ KK ಎಂಡ್ ಆಗುತ್ತೆ. ಖಂಡಿತ ಅಲ್ಲಿ ಕೂಡ ಈ ಸರಿ ಏನಾಗುತ್ತೋ 3K ನೋಡ್ಬೇಕು 100%. ಒಳ್ಳೇದು ಅಂತ ಹೇಳಿದ್ರಿ, ಒಳ್ಳೇದೇನೆ. 3K ಅಲ್ವಾ? ಹಾಗೆ ನೋಡಿ, ಬರ್ದಿಟ್ಟು ಕೇಳಿ. ಈ ಸರಿ ವಿಜಯ್ ಪಕ್ಕಾ ಗೆಲ್ತಾರೆ, CM ಆಗ್ತಾರೆ. ಇದು 2 ಸರಿ ತಮಿಳ್ನಾಡು CM ಆಗ್ತಾರೆ. 39ರಲ್ಲಿ ಬರ್ದಿಟ್ಟು ಕೇಳಿ, 2039. ನೋಡಿ, ವಿಜಯ್ದು ಬಂದು ಬಹಳ 22/6/1974 ಬೆಳಗ್ಗೆ 7:00 9:00 ಕಟಕ ಲಗ್ನ, ಕಟಕ ರಾಶಿಯಲ್ಲಿ ಜನನವಾಗಿದ್ದಾರೆ. ಅವ್ರಿಗೆ ಶುಕ್ರದಶೆ ನಡೀತಾ ಇದೆ. ಈ ಶುಕ್ರದಶೆ ಮುಗಿಯೋದು 2029ಕ್ಕೆ. 29ರೊಳಗಡೆ 2 ಬಾರಿ CM ಆಗ್ತಾರೆ. ಈ ಸರಿ ಖಂಡಿತಲ್ಲ ಕೂಡ CM ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ಆಗ್ತಾರೆ. ಅದಾದಮೇಲೆ ಅವರು ಒಂದು ಸರಿ ಜೈಲಿಗೆ ಹೋಗ್ತಾರೆ. ಭಾಳ ವರ್ಷಕಾಲ ಜೈಲಲ್ಲಿ ಅನುಭವಿಸ್ಬೇಕಾಗ್ತದೆ. ಸೂರ್ಯದಶೆ, ಸೂರ್ಯ ಮತ್ತು ಶನಿ 12ನೇ ಮನೆಯಲ್ಲಿದೆ ವಿಜಯ್ ಅವರಿಗೆ. ಈ ಆಘಾತವನ್ನು ಕೂಡ ಆಗುತ್ತೆ. ನಾನು ನಿನ್ನೆ ಅವ್ರ ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಗ್ಯಾರಂಟಿ TVಲಿ ನಾವು ವಿಶ್ಲೇಷಣೆ ಮಾಡ್ಬೇಕಾದ್ರೆ 100% ನಾನು ಹೇಳ್ತಾ ಇದ್ದೆ, ಅವರಿಗೆ ಪಂಚಮ ಭಾವದಲ್ಲಿ ರಾಹು ಗ್ರಹ ಇದ್ದಾನೆ, ಅದಕ್ಕೆ ಮಕ್ಕಳ ಜೊತೆ ಇರಲ್ಲ. ಸಪ್ತಮಾಧಿಪತಿ ಈ ಶನಿ 12ನೇ ಭಾವದಲ್ಲಿದ್ದಾನೆ, ಹಾಗಾಗಿ ಮ್ಯಾರೇಜ್ ಲೈಫ್ ಜೊತೆಲೂ ಚೆನ್ನಾಗಿರಕ್ಕಲ್ಲ. 9ನೇ ಭಾವದ ಅಧಿಪತಿ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಅಂದರೆ ಭಾಗ್ಯಾಧಿಪತಿ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ತಂದೆ ತಾಯಿ ಜೊತೆ ಇರಲ್ಲ. ಆದರೆ ಅವರು ಕಟಕ ಲಗ್ನದಲ್ಲಿ, ಕಟಕ ರಾಶಿಲಿರೋದ್ರಿಂದಲೇ 100% ವಿಜಯಿಯವರು ಜನಗಳ ಜೊತೆ ಇರ್ತಾರೆ. ಅವ್ರಿಗೆ ಜನನೇ ದೇವರು. ಹೆಂಗೆ ಜನಗಳು, ಅವನು ಹೇಳ್ತಾನೆ, ನನ್ನ ಅಭಿಮಾನಿಗಳು ನನ್ನ ಎದೆ ಒಳಗಡೆ ಇದ್ದಾರೆ ಅಂತ ಹೇಳ್ತಾನೆ, ನೆಂಜಲ್ಲಿರ್ಕು ಕುಡಿಯಲಿ ಅಂತ ಹೇಳ್ತಾರೆ 100%. ಅಂದರೆ ನನ್ನ ಹೃದಯ ಹಾರ್ಟ್ ಬೀಟನ್ನೇ ನನ್ನ ಆಡಿಯನ್ಸ್ ಅಂತ ಹೇಳ್ತಾರೆ 100%. ಆ ಹಾರ್ಟ್ ಬೀಟ್ ಜನಗಳ ಜೊತೆಲೇ ಅವ್ರ ಲೈಫ್ ಇರುತ್ತೆ. ಶುಕ್ರದಶೆಯಲ್ಲಿ ಅವ್ರನ್ನ ತಮಿಳ್ನಾಡು CM ಮಾಡಿಸ್ತದೆ, ಯಾವುದೇ ಅನುಮಾನ ಇಲ್ಲ. ತುಂಬ ಜನ ಹೇಳ್ಬೋದು ಸಿನಿಮಾದಲ್ಲಿ ಓಟ್ ಹಾಕಲ್ಲ ಅಂತ. ಆದರೆ ವಿಜಯ್ ಜಾತಕ ಭಾಳ ಡಿಫ್ರೆಂಟ್ ಜಾತಕ. ನೀಚಭಂಗ ರಾಜಯೋಗದ ಜಾತಕ. 12ನೇ ಮೇಲೆ ತುಂಬ ಗ್ರಹಗಳಿದ್ದಾವೆ, ಅದು ವಿಪರೀತ ರಾಜಯೋಗನ ಕೊಡುತ್ತೆ. ಹಾಗಾಗಿ ಕಟಕ ಲಗ್ನ ದೇವೇಗೌಡರು ಕೂಡ, ಕಟಕ ಲಗ್ನದಲ್ಲೇ ದೇವೇಗೌಡರು ಹುಟ್ಟಿರೋದು. ನಾನು ಕಟಕ ದೇವೇಗೌಡರು ನಾನು ಭಾಳ 4 ಗಂಟೆ ರಾತ್ರಿವರೆಗೂ ಅವ್ರ ಜಾತಕ ವಿಶ್ಲೇಷಣೆ ಮಾಡಿದಾಗ JDS 30 ಇಡಬೇಕಾದ್ರೆ ನಾನು ಹೇಳ್ತಿದ್ದೆ. ಅವರು ಅಂಡಿದ್ದಲ್ಲಿ ಕೂಡ ರಾಹು ದಶೆ ಶುಕ್ರ ಭುಕ್ತಿಯಲ್ಲಿ ಅವರು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ವಿಜಯ್ ಶುಕ್ರ ದಶೆ ರಾಹು ಭುಕ್ತಿಯಲ್ಲಿ ತಮಿಳ್ನಾಡನ್ನ ಆಳ್ತಾರೆ. ಬರೆದಿಟ್ಟು ಕೇಳಿ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.
ಅಣ್ಣಾಮಲೈ ಅವರು ಕೂಡ ಅಷ್ಟೇ ಕಟಕ ಲಗ್ನ ಕಟಕ ರಾಶಿ, ಅವರು ಪುಷ್ಯ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ. ಹಾಗಾಗಿ ಅಣ್ಣಾಮಲೈನೂ ಕೂಡ ರಾಜಕೀಯಕ್ಕೆ ಹೋದರು, ರಾಜಕಾರಣಿ ಅನ್ನೋಬಿಟ್ಟು. ಆ ಕಟಕ ಲಗ್ನ, ಇಂದಿರಾ ಗಾಂಧಿ ಕೂಡ ಕಟಕ ಲಗ್ನದಲ್ಲೇ ಹುಟ್ಟಿದ್ರು. ಇಂದಿರಾ ಗಾಂಧಿ ಕೂಡ 19ನೇ ತಾರೀಕು ನೋಡಿ ನೀವು, ಸ್ಟಾಲಿನ್ 1ನೇ ತಾರೀಕು ಹುಟ್ಟಿದ್ದಾರೆ. ಅದೇ ಥರ ಎಡಪ್ಪಾಡಿ ಪಳನಿಸ್ವಾಮಿ 12ನೇ ತಾರೀಕು ಹುಟ್ಟಿದ್ದಾರೆ. ಹಾಗಾಗಿ 4ನೇ ತಾರೀಕು ದಿವಸ ತ್ರಿಷಾ ಅವ್ರದ್ದು ಬರ್ತಡೇ ದಿವಸ ನಿಜವಾಗ್ಲೂ ಕೂಡ ಅದು ಒಂದು ಡಬಲ್ ಧಮಾಕ ವಿಜಯ್ ಅವ್ರಿಗೆ ಖಂಡಿತಲ್ಲೂ ಕೂಡ. ತ್ರಿಷಾ ಅವರು ಕೂಡ ಅವತ್ತಿನ ದಿವಸನೇ ಬರ್ತಡೇ, ಕಾಟಾಚಾರನೋ ಏನೋ ಕಣ ಗೊತ್ತಿಲ್ಲ, ಅವತ್ತೇ ಓಟ್ ಎಣಿಕೆ ಬಂದುಬಿಟ್ಟಿದ್ದೆ. ಆಡಿಯನ್ಸರಿಗಂತೂ ತುಂಬ ಖುಷಿಯಾದ ವಿಷಯ. ವಿರೋಧ ಪಕ್ಷದವ್ರಿಗೆ ಅದೊಂಥರ ಡಿಪೆಂಡ್ಸ್ ವಿಷಯ. 2 ಥರ ವಿಷಯ ಇದೆ, ಸಖತ್ತಾಗಿರುತ್ತೆ. 4ನೇ ತಾರೀಕು ನಾನು ಕೂಡ ಕುತೂಹಲದಿಂದ ತಮಿಳುನಾಡು ರಾಜಕೀಯ ಭವಿಷ್ಯವನ್ನು ಏನಾಗುತ್ತೆ ಅಂತ ಮುಂದೆ ಕುತ್ಕೊಂಡು ನೋಡ್ಬೇಕಾಗುತ್ತೆ. ಕರ್ನಾಟಕದಕ್ಕಿಂತ ಜಾಸ್ತಿ ಒತ್ತಡ ಇರೋದು 100%. ನಾನು ಅವತ್ತಂತೂ ಸಖತ್ ಸೀರಿಯಸ್ಸಾಗಿ ಕುತ್ಕೊಂಡು ನೋಡ್ತೀನಿ, ಭಾಳ ಸಕ್ಸಸ್ ಆಗಿ ರಾಜಕೀಯ ಲೈಫ್ ಏನಾಗುತ್ತೆ ಅಂತ.